ನಮಸ್ಕಾರ, ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಗಾಂಧಿ ಬಗ್ಗೆ ಅವಹೇಳನ ಮಾಡಿ ಕಿರಿ ಕ್ಷಮೆ ಕೇಳಲ್ಲ ಎಂದು ಅನಂತ್ ಕುಮಾರ್ ಹೆಗಡೆ ಉದ್ದಟತನ. ಬಿಜೆಪಿ ಸಂಸದನ ಮಾತಿಗೆ ಲೋಕಸಭೆಯಲ್ಲಿ ಗದ್ದಲ. ಅವ್ರೊಂಥರ ಮಾನ ಮರ್ಯಾದೆ ಇದ್ದವರು ಏನ್ ಮಾಡಕ್ಕಾಗಲ್ಲ. Prime Minister, the BJP leadership as a whole have to apologize. ಗಾಂಧೀಜಿ ಬಗ್ಗೆ ಅನಂತ್ ಕುಮಾರ್ ಹೆಗಡೆ ವಿವಾದಾತ್ಮಕ ಹೇಳಿಕೆಯನ್ನ ನೀಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲೋಕಸಭೆಯಲ್ಲೂ ಕೂಡ ಪ್ರತಿಧ್ವನಿಸಿದೆ ಅನಂತ್ ಕುಮಾರ್ ಹೆಗಡೆ ಅವರ ಹೇಳಿಕೆ. ಅನಂತ್ ಕುಮಾರ್ ಹೆಗಡೆ ಕ್ಷಮೆಯಾಚನೆಗೆ ವಿಪಕ್ಷಗಳು ಪಟ್ಟನ್ನ ಹಿಡಿದಿದ್ದಾವೆ. ಅವು ಕ್ಷಮೆ ಕೇಳಲೇಬೇಕು ಅಂತ ಪಟ್ಟನ್ನ ಹಿಡಿದಿರುವಂತದ್ದು ಲೋಕಸಭೆಯಲ್ಲಿ. ಲೋಕಸಭೆ ಕಲಾಪ ಆರಂಭವಾಗ್ತಿದ್ದಂತೆ ವಿಪಕ್ಷಗಳು ಗಲಾಟೆಯನ್ನ ತೆಗೆದಿದ್ದಾವೆ. ಅನಂತ್ ಕುಮಾರ್ ಹೆಗಡೆ ಹೇಳಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ದಾರೆ ವಿಪಕ್ಷದ ನಾಯಕರು. ಗಲಾಟೆ ಜೋರಾಗ್ತಿದ್ದಂತೆ ಕಲಾಪವನ್ನ ಮುಂದೂಡಿದ್ದಾರೆ ಲೋಕಸಭೆಯ ಸ್ಪೀಕರ್. ಇಲ್ಲಿ ಪ್ರಮುಖವಾಗಿ ಲೋಕಸಭೆಯಲ್ಲಿ ಅನಂತ್ ಕುಮಾರ್ ಹೆಗಡೆ ಹೇಳಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಪಕ್ಷಗಳೆಲ್ಲವೂ ಕೂಡ ಅದನ್ನ ವಿರೋಧಿಸಿ ಆಕ್ರೋಶವನ್ನ ವ್ಯಕ್ತಪಡಿಸಿ ಗದ್ದಲ ಕೋಲಾಹಲವನ್ನ ಎಬ್ಬಿಸಿದ್ವು. ಅವರು ಕ್ಷಮೆಯನ್ನ ಕೇಳಲೇಬೇಕು ಅಂತ ಹೇಳಿ. माननीय सदस्यों, प्रश्नकाल बहुत महत्वपूर्ण काल होता है और इस प्रश्नकाल के महत्वपूर्ण काल को समझें। माननीय सदस्यगण, गृह मंत्री जी आपकी बात का प्रश्न का जवाब देना चाहते हैं. आप बैठे अपनी सीटों पे. ಅನಂತ್ ಕುಮಾರ್ ಹೆಗಡೆ ಅವರ ಹೇಳಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಈಗ ಆಲ್ರೆಡಿ ಸಾಕಷ್ಟು ಕಡೆ ಪ್ರತಿಭಟನೆಯನ್ನ ಮಾಡಿದೆ. ಇನ್ನು ಒಂದ್ ಕಡೆ ಬಿಜೆಪಿ ಶೋಕಾಸ್ ನೋಟಿಸ್ ಅನ್ನ ಕೂಡ ಕೊಟ್ಟಿರುವಂತದ್ದು ಅನಂತ್ ಕುಮಾರ್ ಹೆಗಡೆ ಅವರಿಗೆ. ಇಷ್ಟೆಲ್ಲ ಆದ್ಮೇಲೆ ಕ್ಷಮೆ ಕೇಳಲಿಕ್ಕೆ ಅನಂತ್ ಕುಮಾರ್ ಹೆಗಡೆ ಅವರು ನಕಾರವನ್ನ ವ್ಯಕ್ತಪಡಿಸಿದ್ದಾರೆ. ನಳಿನ್ ಕುಮಾರ್ ಕಟೀಲ್ ಪ್ರಯತ್ನ ಮಾಡಿದ್ದು ಕೂಡ ವಿಫಲವಾಗಿದೆ. ಹೆಗಡೆ ಮನವೊಲಿಸಲಿಕ್ಕೆ ಪ್ರಯತ್ನ ಮಾಡಿದ್ರು ನಳಿನ್ ಕುಮಾರ್ ಕಟೀಲ್ ಅವರು, ಅದು ಕೂಡ ವಿಫಲವಾಗಿದೆ. ಹೆಗಡೆ ಮನೆಗೆ ಹೋಗಿ ಮನವೊಲಿಸುವಂತ ಪ್ರಯತ್ನವನ್ನ ಪಟ್ಟಿದ್ರು. ನಿಮ್ಮ ಹೇಳಿಕೆಯಿಂದ ಪಕ್ಷಕ್ಕೆ ಮುಜುಗರ ಆಗ್ತಾ ಇದೆ, ಕೂಡಲೇ ಕ್ಷಮೆಯನ್ನ ಕೇಳುವಂತೆ ನಳಿನ್ ಕುಮಾರ್ ಕಟೀಲ್ ಅವರು ಮನವಿಯನ್ನ ಮಾಡಿಕೊಂಡಿದ್ರು. ದೆಹಲಿ ಚುನಾವಣೆ ವೇಳೆ ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಈ ವಿಚಾರ, ನೀವು ಮಾತನಾಡಿರೋದು. ಸೊ ದಯವಿಟ್ಟು ಕ್ಷಮೆ ಕೇಳ್ಬಿಡಿ, ಇಲ್ಲಾಂದ್ರೆ ಪಕ್ಷಕ್ಕೆ ಡ್ಯಾಮೇಜು ಅಂತ ಮನವೊಲಿಸೋದಕ್ಕೆ ಹೋಗಿದ್ರು ಬಿಜೆಪಿಯ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರು. ಆದ್ರೆ ಅದಕ್ಕೆ ಒಪ್ಪಿಲ್ಲ ಅನಂತ್ ಕುಮಾರ್ ಹೆಗಡೆ. ರಾಷ್ಟ್ರೀಯ ನಾಯಕರ ಸೂಚನೆ ಮೇರೆಗೆ ಕ್ಷಮೆ ಕೇಳಿ ಕಟೀಲ್ ಪ್ರಸ್ತಾಪವನ್ನ ಅಲ್ಲೇ ತಳ್ಳಿ ಹಾಕಿದ್ದಾರೆ ಅನಂತ್ ಕುಮಾರ್ ಹೆಗಡೆ. ಹೈಕಮಾಂಡ್ ನೋಟಿಸ್ಗೆ ಉತ್ತರ ನೀಡಿದ್ದೇನೆ, ಮುಂದಿನದನ್ನ ಹೈಕಮಾಂಡ್ ನಿರ್ಧಾರ ಮಾಡ್ಲಿ, ನನ್ನ ಹೇಳಿಕೆಗೆ ನಾನು ಈಗಲೂ ಕೂಡ ಬದ್ಧ ಅಂತ ಹೇಳಿದ್ದಾರೆ ಅನಂತ್ ಕುಮಾರ್ ಹೆಗಡೆ. ನಾನು ಹೇಳಿದ್ ಕರೆಕ್ಟ್ ಆಗೇ ಇದೆ, ತಪ್ಪೇನಿಲ್ಲ ಅಂತ ಅನಂತ್ ಕುಮಾರ್ ಹೆಗಡೆ ಅವರು ನಳಿನ್ ಕುಮಾರ್ ಕಟೀಲ್ ಅವರು ಹೋದಂತಹ ಸಂದರ್ಭದಲ್ಲಿ ತಮ್ಮ ಹೇಳಿಕೆಯನ್ನ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಈಗ ಆಲ್ರೆಡಿ ಕೊಟ್ಟಿದ್ದಂತ ನೋಟಿಸ್ಗೆ ಉತ್ತರ ಕೊಟ್ಟಿದ್ದೇನೆ, ಮುಂದೇನ್ ಮಾಡ್ಬೇಕು ನೋಡೋಣ, ಅವ್ರು ಏನ್ ನಿರ್ಧಾರವನ್ನ ಕೈಗೊಳ್ಳುತ್ತೋ ಹೈಕಮಾಂಡ್, ಅದರಂತೆ ನಾನು ಅದಕ್ಕೆ ಬದ್ಧವಾಗಿದ್ದೇನೆ. ಆದ್ರೆ ಕ್ಷಮೆಯಂತೂ ಕೇಳೋ ಮಾತೇ ಇಲ್ಲ ಅಂತ ಕಡ್ಡಿ ತುಂಡು ಮಾಡಿದ ರೀತಿಯಲ್ಲಿ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಹೇಳಿ ಕಳಿಸಿದ್ದಾರೆ. ಹೆಗಡೆ ಅವರ ಮನೆಗೇನೆ ಹೋಗಿ ಮನವೊಲಿಸುವಂತ ಪ್ರಯತ್ನವನ್ನ ಪಟ್ಟಿದ್ರು ಬಿಜೆಪಿಯ ರಾಜ್ಯಾಧ್ಯಕ್ಷ ಹಾಗೆ ಸಂಸದರಾಗಿರುವಂತಹ ನಳಿನ್ ಕುಮಾರ್ ಕಟೀಲ್ ಅವರು. ಆದ್ರೆ ಅವರ ಮನವೊಲಿಕೆ ಪ್ರಯತ್ನ ಸಂಪೂರ್ಣವಾಗಿ ವಿಫಲವಾಗಿದೆ. ಕ್ಷಮೆ ಕೇಳಿ ಸಾರ್, ಯಾಕೆಂದ್ರೆ ರಾಷ್ಟ್ರದಾದ್ಯಂತ ನಿಮ್ಮ ಮಾತು ಚರ್ಚೆ ಆಗ್ತಾ ಇದೆ. ಅದೇ ವಿಚಾರವನ್ನ ಇಟ್ಕೊಂಡು ಕಾಂಗ್ರೆಸ್
ಗದ್ದಲ ಕೋಲಾಹಲವನ್ನ ಎಬ್ಬಿಸ್ತಾ ಇದೆ. ಸೊ ಹೀಗಾಗಿ ಕ್ಷಮೆಯನ್ನ ಕೇಳಿ ಅನಂತ್ ಕುಮಾರ್ ಹೆಗಡೆ ಅವರೇ ಅಂತ ನಳಿನ್ ಕುಮಾರ್ ಕಟೀಲ್ ಅವರು ಮನವಿಯನ್ನ ಮಾಡಿಕೊಂಡು ಮನವೊಲಿಸುವಂತ ಪ್ರಯತ್ನವನ್ನ ಮಾಡೋದಕ್ಕೆ ಹೋಗಿದ್ರು. ಆದ್ರೆ ನಳಿನ್ ಕುಮಾರ್ ಕಟೀಲ್ ಅವರ ಮಾತಿಗೆ ಒಪ್ಕೊಂಡಿಲ್ಲ.